ಅಧ್ಯಾಯ 2 ಭವಿಷ್ಯವಾಣಿಗಳು ನಿಜವಾದವು. ಕುದುರೆಗಳ ಭೂಮಿಯಿಂದ ಟರ್ಕಿ ಒಂದು ವಿದೇಶಿ ಶಕ್ತಿ ಇಳಿಯುತ್ತದೆ. ಜೈಪುಲ ಗ್ರಂಥದ ನೆಲದ ಮೇಲೆ ಶಾಪವನ್ನು ಹಾಕುತ್ತದೆ. ಈ ಗುಪ್ತ ಸಂದೇಶವು ಅಡಗಿದೆ. ಸಿಂಧೂರ ಸಮಯ ಬಂದಾಗ ಯುದ್ಧವನ್ನು ಗುಡುಗಿನ ಕೂಗುಗಳೊಂದಿಗೆ ಘೋಷಿಸಲಾಗುತ್ತದೆ. ಮೇ 2025ರಲ್ಲಿ ಭಾರತ ಪ್ರಾರಂಭಿಸಿದ ದಿಟ್ಟ ನಿರ್ಣಾಯಕ ಪ್ರತಿದಾಳಿಯಾದ ಆಪರೇಷನ್ ಸಿಂಧೂರವನ್ನು ನಾವು ಹಿಂತಿರುಗಿ ನೋಡಿದಾಗ ಮುಂಚೂಣಿಗಳ ಮೇಲೆ ಮಾತ್ರ ಕೇಂದ್ರೀಕರಿಸುವುದು ಸುಲಭ. ಮಿಲಿಟರಿ ನಿಖರತೆ, ಡ್ರೋನ್ ತಡೆಗಳು, ಭಯೋತ್ಪಾದಕ ಶಿಬಿರಗಳ ತಟಸ್ಥೀಕರಣ, ಅಂದರೆ ನಾನಾ ಘಟನೆಗಳು ಅನುಕ್ರಮವನ್ನು ಆಳವಾಗಿ ಪರಿಶೀಲಿಸಿದಾಗ ತೆರೆಮರೆಯಲ್ಲಿ ಹೆಚ್ಚು ಆತಂಕಕಾರಿ ಮತ್ತು ಸಂಕೀರ್ಣವಾದ ಸಂಗತಿಯೊಂದು ತೆಗೆದುಕೊಳ್ಳುತ್ತದೆ ಎಂದು ನಾನು ಅರಿತುಕೊಂಡೆ. ಒಂದು ಒಕ್ಕೂಟವು ಸದ್ದಿಲ್ಲದೆ ಪಾಕಿಸ್ತಾನದ ಆಕ್ರಮಣಕ್ಕೆ ತುಪ್ಪ ಸುರಿಯುತ್ತಿದೆ. ರಾಜತಾಂತ್ರಿಕತೆ ಮತ್ತು ವ್ಯಾಪಾರಕ್ಕಾಗಿ ಆಗಾಗ್ಗೆ ಪ್ರಶಂಸಿಸಲ್ಪಡುವ ಎರಡು ರಾಷ್ಟ್ರಗಳಾದ ಚೀನಾ ಮತ್ತು ಟರ್ಕಿ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನದ ದಾಳಿಗೆ ಧೈರ್ಯ ತುಂಬುವಲ್ಲಿ ಹೇಗೆ ಪ್ರಮುಖ ಮತ್ತು ಮರೆಮಾಚಲ್ಪಟ್ಟ ಪಾತ್ರಗಳನ್ನು ವಹಿಸಿವೆ ಎಂಬುದರ ಮೇಲೆ ಇದು ಬೆಳಕು ಚೆಲ್ಲುತ್ತದೆ. ಇವರು ಕೇವಲ ವೀಕ್ಷಕರಾಗಿರಲಿಲ್ಲ, ಅವರ ಬೆಂಬಲವನ್ನು ಲೆಕ್ಕಹಾಕಲಾಯಿತು. ಸಮಯೋಚಿತವಾಗಿ ಮತ್ತು ಕೆಲವು ರೀತಿಯಲ್ಲಿ ಪಾಕಿಸ್ತಾನದ ಕಾರ್ಯಾಚರಣೆಗಳಲ್ಲಿ ಸಾಧನವಾಗಿತ್ತು. ಆಪರೇಷನ್ ಸಿಂಧೂರ್ನ ಆಧುನಿಕ ಭೌಗೋಳಿಕ ರಾಜಕೀಯವನ್ನು, ವಿಶೇಷವಾಗಿ ಟರ್ಕಿಯ ಆಶ್ಚರ್ಯಕರ ಒಳಹೊಗುವಿಕೆಯನ್ನು ನಾನು ಆಳವಾಗಿ ಪರಿಶೀಲಿಸಿದಾಗ ಯುದ್ಧಭೂಮಿಯು ಫಲಿತಾಂಶಗಳಿಂದಲ್ಲ, ಆದರೆ ಹಳೆಯದರಿಂದ ನಾನು ಅಸ್ಥಿರನಾಗಿದ್ದೇನೆ ಎಂದು ಪ್ರಾಚೀನವಾದದ್ದು. ಐತಿಹಾಸಿಕ ಗ್ರಂಥಗಳಲ್ಲಿನ ಹೋಲಿಕೆಗಳು ಸಂಶೋಧಿಸುವಾಗ ನಾನು ನನ್ನ ಹೃದಯಕ್ಕೆ ಹತ್ತಿರವಾದ ವಿಷಯಕ್ಕೆ ಮರಳಿದೆ. 600 ವರ್ಷಗಳ ಹಿಂದೆ ಬರೆದ ಮಹಾಪುರುಷ ಅಚ್ಯುತಾನಂದ ದಾಸ್ ಅವರು ಆಶ್ಚರ್ಯಕರ ಪ್ರವಾದಿ ಕೃತಿಯಾದ ಭವಿಷ್ಯಮಾಲಿಕಾ. ಈ ಪುಸ್ತಕದ ಅನೇಕ ಓದುಗರಿಗೆ ತಿಳಿದಿರುವಂತೆ ಮಲ್ಲಿಕಾ ಕೇವಲ ಒಂದು ಧರ್ಮ ಗ್ರಂಥವಲ್ಲ, ಇದು ಭೂತ, ವರ್ತಮಾನ, ಭವಿಷ್ಯದ ಘಟನೆಗಳನ್ನು ವಿಲಕ್ಷಣ ಸ್ಪಷ್ಟತೆಯೊಂದಿಗೆ ದಾಖಲಿಸುವ ಸಮಯದ ಕ್ಯಾಪ್ಸೂಲ್ ಆಗಿದೆ. ಮತ್ತು ಅಲ್ಲಿ ನಾನು ಕಂಡುಕೊಂಡದ್ದು ನನ್ನನ್ನು ದಿಗ್ಭ್ರಮೆಗೊಳಿಸಿತು. ಪ್ರಾಚೀನ ಒಡಿಯಾ ಮತ್ತು ಸಂಸ್ಕೃತದಲ್ಲಿ ಬರೆಯಲಾದ ಮಲ್ಲಿಕಾದ ಕಡಿಮೆ ಅಪರಿಚಿತ ಭಾಗದಲ್ಲಿ ಒಂದು ಪದ್ಯವು ವಿವರಿಸುತ್ತದೆ. ಟರ್ಕರ ನಾಡಿನ ರಾಜನು ದೂರದ ಮಣ್ಣಿನಿಂದ ಯುದ್ಧ ಮಾಡುತ್ತಾನೆ. ಭರತನ ಭಕ್ತರನ್ನು ನಾಶ ಮಾಡುವ ಉದ್ದೇಶವನ್ನು ಹೊಂದಿದ್ದಾನೆ. ಮೊದಲ ನೋಟದಲ್ಲಿ ಇದನ್ನು ರೂಪಕವಾಗಿ ವ್ಯಾಖ್ಯಾನಿಸಬಹುದು, ಆದರೆ ಆಪರೇಷನ್ ಸಿಂಧೂರ್ನಲ್ಲಿ ಟರ್ಕಿಯ ನೈಜ ಪ್ರಪಂಚದ ಮಿಲಿಟರಿ ಪಾಲ್ಗೊಳ್ಳುವಿಕೆಯ ಹಿನ್ನೆಲೆಯಲ್ಲಿ ಭಾರತದ ಪ್ರಸಿದ್ಧ ಎದುರಾಳಿಯಾದ ಪಾಕಿಸ್ತಾನವನ್ನು ಬೆಂಬಲಿಸುವ ಸಂದರ್ಭದಲ್ಲಿ ಭವಿಷ್ಯವಾಣಿಯು ಅಕ್ಷರಶಃ ಅರ್ಥವನ್ನು ಹೊಡೆಯುತ್ತದೆ. ಟರ್ಕ್ ದೇಶ, ಟರ್ಕರ ಭೂಮಿ ಬಳಕೆಯ ವಿಶೇಷವಾಗಿ ಗಮನಾರ್ಹವಾಗಿದೆ. 16ನೇ ಶತಮಾನದ ಪೂರ್ವ ಭಾರತದಲ್ಲಿ ಟರ್ಕ ಎಂಬ ಪದವು ಮುಸ್ಲಿಮರು ಅಥವಾ ಮೊಘಲರನ್ನು ಅಸ್ಪಷ್ಟವಾಗಿ ಉಲ್ಲೇಖಿಸಲಿಲ್ಲ. ಇದು ನಿರ್ದಿಷ್ಟವಾಗಿ ಪಶ್ಚಿಮ ಏಷ್ಯಾದ ಒಟ್ಟೋಮನ್ ಪ್ರದೇಶದ ಇಂದಿನ ಆಧುನಿಕ ಟರ್ಕವರನ್ನು ಉಲ್ಲೇಖಿಸುತ್ತದೆ. ಮಲ್ಲಿಕಾ ಅವರು ಇತರ ಶ್ಲೋಕಗಳಲ್ಲಿ ಭಾರತದ ಮೇಲೆ ಅನೇಕ ಕಡೆಯಿಂದ ರಹಸ್ಯ ಮೈತ್ರಿಗಳೊಂದಿಗೆ ಆಕ್ರಮಣ ಮಾಡುವ ಮತ್ತು ವಿದೇಶಿ ಶಕ್ತಿಗಳ ಬಹಿರಂಗ ಮುಖಾಮುಖಿಯ ಬದಲು ಮೋಸವನ್ನು ಬಯಸುವ ಯುದ್ಧದ ಉಲ್ಲೇಖಗಳನ್ನು ನಾವು ಓದಬಹುದು. ಅಂತಹ ಒಂದು ಸಾಲು ಹೀಗಿದೆ: ಭಾರತವು 3 ದಿಕ್ಕುಗಳಿಂದ ಶತ್ರುಗಳಿಂದ ಸುತ್ತುವರಿಯುತ್ತದೆ, ಆದರೂ ಅಜ್ಞಾನಿಗಳು ಹೇಳುತ್ತಾರೆ ಇವು ಕೇವಲ ಆಕಸ್ಮಿಕ ಬಿರುಗಾಳಿಗಳು. ಇದು ಚೀನಾ, ಪಾಕಿಸ್ತಾನ್, ಟರ್ಕಿ ತ್ರಿಕೋನದ ಉಲ್ಲೇಖವೇ? ಅಚ್ಯುತಾನಂದರು ಊಹಿಸದ ಸುದೀರ್ಘ ಯುದ್ಧದಲ್ಲಿ ಆಪರೇಷನ್ ಸಿಂಧೂರ ಒಂದು ಮೈಲಿಗಲ್ಲು ಘಟನೆಯು ಭವಿಷ್ಯವಾಣಿಯು ಸಂಪೂರ್ಣ ಅಧಿಕಾರದಿಂದ ನೆರವೇರಿದು ಎಂದು ಘೋಷಿಸಲು ಇದು ನನ್ನ ಸ್ಥಳವಲ್ಲ. ಆದರೆ ಮಲ್ಲಿಕಾವನ್ನು ಆಳವಾಗಿ ಅಧ್ಯಯನ ಮಾಡಿದ ಮತ್ತು ಈಗ ಭೌಗೋಳಿಕ ರಾಜಕೀಯ ಚೆಸ್ ತುಣುಕುಗಳು ಊಹಿಸಿದಂತೆ ಚಲಿಸುತ್ತಿರುವುದನ್ನು ನೋಡಿದ ಒಬ್ಬ ವ್ಯಕ್ತಿಯಾಗಿ ನಾನು ಹೇಳದೇ ಇರಲು ಸಾಧ್ಯವಿಲ್ಲ, ಮಲ್ಲಿಕಾ ತಪ್ಪಲ್ಲ, ಅದು ಕೇವಲ ತನ್ನ ಸಮಯಕ್ಕಿಂತ ಮುಂದಿತ್ತು. ಡ್ರೋನ್ ಕ್ಷಿಪಣಿ ಅಥವಾ ಉಪಗ್ರಹವನ್ನು ಎಂದಿಗೂ ನೋಡದ 15ನೇ ಶತಮಾನದ ಒಡಿಯಾ ಸಂತ ಭಾರತದ ವಿರುದ್ಧದ ಯುದ್ಧ ಪ್ರಯತ್ನವನ್ನು ಟರ್ಕಿ ಬೆಂಬಲಿಸುವ ಭವಿಷ್ಯ ಅಸ್ಥಿರ ನಿಖರತೆಯೊಂದಿಗೆ ವಿವರಿಸಬಹುದು ಎಂಬ ಅಂಶವು ನಮ್ಮೆಲ್ಲರನ್ನು ವಿರಾಮಗೊಳಿಸಬೇಕು. ಇದು ಇತಿಹಾಸ ಮತ್ತು ಹಣೆಬರಹದ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಮರುಪರಿಶೀಲಿಸುವಂತೆ ಮಾಡಬೇಕು. ಆಧ್ಯಾತ್ಮಿಕ ಮತ್ತು ಕಾರ್ಯತಂತ್ರವು ನಾವು ಯೋಚಿಸುವಷ್ಟು ದೂರವಿಲ್ಲ. ಟರ್ಕರು ಭಾರತದ ಮೇಲೆ ದಾಳಿ ಮಾಡುತ್ತಾರೆ ಮತ್ತು ಕತ್ತರಿಸುತ್ತಾರೆ. ಸ್ಫೋಟಕಗಳು ಮತ್ತು ಫೈರ್ ಪವರ್ ಜೈಪುಲ ಬಾಂಬ್ಗಳು ಮಳೆಯಲ್ಲಿ ಬೀಳುತ್ತವೆ. ನಾನು ಇದನ್ನು ಮೊದಲು ಓದಿದಾಗ ನಾನು ಸ್ವಲ್ಪ ವಿರಾಮ ತೆಗೆದುಕೊಂಡೆ.
15-16ನೇ ಶತಮಾನದಲ್ಲಿ ಟರ್ಕಿಯಂತಹ ವಿದೇಶಿ ರಾಷ್ಟ್ರಗಳ ಭಾರತದ ಮೇಲೆ ಖಂಡಗಳು ಅಥವಾ ಕುದುರೆಗಳಿಂದ ಅಲ್ಲ, ಬದಲಾಗಿ ಆಧುನಿಕ ಫೈರ್ ಪವರ್ ಕ್ಷಿಪಣಿಗಳು ಮತ್ತು ಬಾಂಬ್ಗಳಿಂದ ದಾಳಿ ನಡೆಸುವ ಭವಿಷ್ಯವನ್ನು ಯಾರಾದರೂ ಹೀಗೆ ಊಹಿಸಬಹುದು. ತುರುಕಿ ಎಂಬ ಪದವು ನಿಸ್ಸಂದೇಹವಾಗಿ ಟರ್ಕರನ್ನು ಸೂಚಿಸುತ್ತದೆ ಮತ್ತು ಐತಿಹಾಸಿಕವಾಗಿ ಒಡಿಯಾ ಸಾಹಿತ್ಯದಲ್ಲಿ ಇದು ಎಲ್ಲ ಮುಸ್ಲಿಮರನ್ನು ಸೂಚಿಸುವುದಿಲ್ಲ, ಆದರೆ ನಿರ್ದಿಷ್ಟವಾಗಿ ಪಶ್ಚಿಮದಿಂದ ಆಕ್ರಮಣಕಾರರನ್ನು ಸೂಚಿಸುತ್ತದೆ. ಮಧ್ಯ ಏಷ್ಯಾ ಮತ್ತು ಆಧುನಿಕ ಟರ್ಕಿಯ ಒಟ್ಟೋಮನ್ ಪ್ರದೇಶದಂತಹ ಜೈಪುಲ್, ಗುಲಿ, ಗುಲಾ, ತಹಿ, ಬರಾಶಿಬಾ ಎಂಬ ಎರಡನೆಯ ಸಾಲು ಜಾಯಿಕಾಯಿ ತುಂಡುಗಳಂತೆ ಬೀಳುವ ಬಾಂಬುಗಳ ಚಿತ್ರವನ್ನು ಅನುವಾದಿಸುತ್ತದೆ. ಇದು ಆಧುನಿಕ ವೈಮಾನಿಕ ಬಾಂಬ್ ದಾಳಿ ಅಥವಾ ಕ್ಷಿಪಣಿ ದಾಳಿಗಳನ್ನು ವಿವರಿಸುವ ಪ್ರಾಚೀನ ರೂಪಕವಾಗಿದೆ. ಅಚ್ಯುತಾನಂದರಿಗೆ ರಾಕೆಟ್ ಅಥವಾ ಡ್ರೋನ್ಗಳ ಶಬ್ದಕೋಶವಿರಲಿಲ್ಲ, ಆದರೆ ಅವರ ಪದಗಳ ಆಯ್ಕೆಯ ಸ್ಪಷ್ಟವಾದ ಚಿತ್ರವು ಚಿತ್ರಿಸುತ್ತದೆ. ನಾನು ಭವಿಷ್ಯಮಾಲಿಕಾದ ಶ್ಲೋಕಗಳನ್ನು ಇಂದಿನ ಮಿಲಿಟರಿ ಕ್ರಮಗಳೊಂದಿಗೆ ಸಂಪರ್ಕಿಸಿದಾಗ ನಾನು ಅದನ್ನು ಲಘುವಾಗಿ ಮಾಡುವುದಿಲ್ಲ. ಇದು ಇತಿಹಾಸವನ್ನು ಸಂವೇದನಾಶೀಲತೆಗೊಳಿಸುವ ಇದು ನನ್ನ ಜಾಗೃತಿಗೊಳಿಸುವ ಪ್ರಯತ್ನವಾಗಿದೆ. ಅಚ್ಯುತಾನಂದ ದಾಸರು ಶತಮಾನಗಳ ಹಿಂದೆ ಹೀಗೆ ಹೇಳಿದರು: ನಮ್ಮನ್ನು ಹೆದರಿಸಲು ಅಲ್ಲ, ನಮ್ಮನ್ನು ಎಚ್ಚರಿಸಲು. ಆಧ್ಯಾತ್ಮಿಕ ಪ್ರಜ್ಞೆಯುಳ್ಳವರು, ಧರ್ಮನಿಷ್ಠರು ಮತ್ತು ಸತ್ಯದ ರಕ್ಷಕರು ತಮ್ಮ ಸುತ್ತಲೂ ಜಗತ್ತು ಬದಲಾಗುತ್ತಿರುವಾಗ ನಿದ್ರಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು. ಇದು ಇನ್ನು ಮುಂದೆ ಕೇವಲ ಭವಿಷ್ಯವಾಣಿಯಲ್ಲ, ಕ್ಷಿಪಣಿಯ ನಿಖರತೆಯೊಂದಿಗೆ ಇದ್ದ ಇತಿಹಾಸ ಪುನರಾವರ್ತನೆಯಾಗುತ್ತದೆ. ನಾನು ಭವಿಷ್ಯಮಾಲಿಕಾದ ತೆಳುವಾದ ತಾಳೆಗರಿಗಳನ್ನು ತಿರುಗಿಸುವಾಗ ಶತಮಾನಗಳ ಭಾರವು ನನ್ನ ಬೆರಳು ತುದಿಯ ಕೆಳಗೆ ಒತ್ತಿರುವಂತೆ ಭಾಸವಾಗುತ್ತದೆ. ಪ್ರಾಚೀನ ಒಡಿಯಾದಲ್ಲಿ ಬರೆಯಲಾಗದ ಪದ್ಯಗಳು ಕಾಲಾಂತರದಲ್ಲಿ ಪ್ರತಿಧ್ವನಿಸುತ್ತವೆ. ಇವುಗಳಲ್ಲಿ ಕೆಲವು ಸಾಲುಗಳು ಕಾವ್ಯವಾಗಿ ಅಲ್ಲ, ಆದರೆ ಎಚ್ಚರಿಕೆಯಾಗಿ, ಡಿರ್ಜ್ ಆಗಿ ಪ್ರತ್ಯೇಕವಾಗಿ ನಿಂತವು. ಸುಮಾರು 1 ದಶಕದ ಹಿಂದೆ ಮಠದ ಹಿಂದಿನ ಕೋಣೆಯಲ್ಲಿ ನಾನು ಮೊದಲ ಬಾರಿಗೆ ಎದುರಿಸಿದ ಭವಿಷ್ಯವಾಣಿ ಜಗತ್ತು ಈ ಮಾತುಗಳನ್ನು ಮತ್ತೆ ನಿಜವಾಗಿಸುತ್ತದೆ ಎಂದು ನಾನು ಎಂದಿಗೂ ನಿರೀಕ್ಷಿಸಿರಲಿಲ್ಲ. ಆದರೂ 2025ರಲ್ಲಿ ಇದು ಸಂಭವಿಸಿತು. ಮಹಾಪುರುಷ ಅಚ್ಯುತಾನಂದ ದಾಸ್ ಅವರಂತಹ ಒಡಿಯಾ ಅನುಭಾವಿಗಳ ಪ್ರಾಚೀನ ಪ್ರವಾದಿ ಸಂಗ್ರಹವಾದ ಭವಿಷ್ಯಮಾಲಿಕಾದಲ್ಲಿ ಆಳವಾಗಿ ಮುಳುಗಿರುವ ಲೇಖಕನಾಗಿ ವಿನಾಶಕಾರಿ ಘಟನೆಗಳ ಬಗ್ಗೆ ನೇರವಾಗಿ ಮಾತನಾಡುವ ಪದ್ಯಗಳು ನಾನು ಎದುರಿಸಿದ್ದೇನೆ. ಭೂಕಂಪಗಳು ಭೂಮಿಯ ಅಕ್ಷಯವನ್ನೇ ಬದಲಾಯಿಸುತ್ತವೆ. ಈ ವಚನಗಳು ಕೇವಲ ಕಾವ್ಯವಲ್ಲ, ಅವು ದೈವಿಕ ದೂರದೃಷ್ಟಿಯಿಂದ ಬರೆಯಲಾದ ಎಚ್ಚರಿಕೆಗಳಾಗಿವೆ. ಮಾಲಿಕದ ಒಂದು ಭಾಗದಲ್ಲಿ ಈ ಕೆಳಗಿನ ಪ್ರವಾದನೆಯನ್ನು ಪ್ರಸ್ತುತಪಡಿಸಲಾಗಿದೆ: ಸ್ಥಾನನೆ ಭೂಮಿಕಂಪೋ ಹೋಯಿ ಬಾರೋ ಕಂಪಿ, ಜಿಬೋ ಹಿಮಗಿರಿ ಗೀತಾ ಬ್ರಿಕ್ಪೋ ಕೇತ್ತ ತಾನೆ, ಬಾಂಗಿ ಗೋಲೆ ಹೋಯಿ ಜೀಬೋ ಹೋಟೋ ಶ್ರೀ. ಅಚ್ಯುತಾನಂದ ದಾಸ್ ಸಡಿಲವಾಗಿ ಭಾಷಾಂತರಿಸಲಾಗಿದೆ. ವಿವಿಧ ಸ್ಥಳಗಳಲ್ಲಿ ಭೂಮಿ ಹಿಂಸಾತ್ಮಕವಾಗಿ ಕಂಪಿಸುತ್ತದೆ, ಹಿಮಾಲಯ ನಡುಗುತ್ತದೆ, ಮನೆಗಳು ಮತ್ತು ಮರಗಳು ಕುಸಿಯುತ್ತವೆ ಮತ್ತು ಸಮೃದ್ಧಿ ಲಕ್ಷ್ಮಿ ಹೊರಟು ಹೋಗುತ್ತದೆ. ಮಲ್ಲಿಕಾ ಎಂದಿಗೂ ಆಧುನಿಕ ಭೂಕಂಪನ ಪರಿಭಾಷೆಯನ್ನು ಬಳಸದಿರಲು, ಚಿತ್ರಣವು ಏಕಕಾಲದಲ್ಲಿ ಅನೇಕ ಪ್ರದೇಶಗಳ ಮೇಲೆ ಪರಿಣಾಮ ಬೀರುವ ದುರಂತ ಭೂಕಂಪಗಳೊಂದಿಗೆ ನಿಕಟವಾಗಿ ಹೊಂದಿಕೆಯಾಗುತ್ತದೆ. ಮತ್ತೊಂದು ಶ್ಲೋಕವು ಮಾಪಕವನ್ನು ವಿವರಿಸುತ್ತದೆ: ಹಾಡುಗಳು ವಾಸುಕಿ ತಿಕಿಬಾ, ಮುಂಡಾ ಟಿಟಿ ತಾರಾ ಜೆ ಕಂಪಿಬಾ ಬ್ರಹ್ಮಾಂಡ. ಅಚ್ಯುತ